ಬೇಸಿಗೆ ಕಾಲದಲ್ಲಿ ಗಾಳಿ ಬೀಸ್ಕೊಳ್ಳೋದು ಫ್ಯಾನ್ ಅಲ್ಲ, ಏನೂ ಇಲ್ಲ ನಿಮ್ಮ ಮನೆಯಲ್ಲಿ. ಅದು ಅಲ್ಲದೆ ಒಂದು ಬೆಡ್ರೂಮ್ ಇದೆಯಾ ಅಥವಾ ಕಿಚನ್ ರೂಮ್ ಇದೆಯಾ, ಡೈನಿಂಗ್ ಹಾಲ್ ಇದೆಯಾ, ದೊಡ್ಡ ಬಿಲ್ಡಿಂಗ್ ಕಟ್ಸಿದ್ದೀರೇನ್ರಿ? ಪೂಜಾ ಬರುತ್ತೇನೆ, ಇನ್ಯಾರನ್ನಾದರೂ ನೋಡಿಕೊಂಡು ಮದುವೆ ಮಾಡಿಕೊ. ಯಾಕೆ ವಿಷ್ಣು, ಏನಾಯ್ತು? ಏನಾಗಿಲ್ಲ ಪೂಜಾ, ಮೂರ್ತ ಬರುವುದರೊಳಗಾಗಿ ಮನೆ ಸೇರಿಕೊಳ್ಳುತ್ತಾನೆ. ಯಾರಿಗೆ ಆಗಲಿ ಆಸೆಗಳಿರಬಾರದಂತಲ್ಲ, ದುರಾಸೆಗಳಿರಬಾರದು. ವಿಷ್ಣು, ನನ್ನ ಮನಸ್ಸಿನಲ್ಲಿ ಏನೋ ಆಸೆ ಇದ್ದಿದ್ದನ ನೀವು ಮುಂದೆ ಹೇಳ್ಕೊಂಡೆ ಅಷ್ಟೇ. ಆದ್ರೆ ಅದೇ ಆಸೆಗಳನ್ನು ಈಡೇರಿಸಿ ಅಂತ ಏನು ಹಠ ಹಿಡಿದಿಲ್ವಲ್ಲ ನೋಡಿ. ನೀವು ಈ ಜನರ ಮಾತಿಗೆ ನಮ್ಮಿಬ್ಬರ ಪ್ರೀತಿಯ ಬಗ್ಗೆ ಜನರು ಮಾತನಾಡಿಕೊಳ್ಳೋದಕ್ಕಿಂತ ಮುಂಚೆ ಆದಷ್ಟು ಬೇಗ ನಾವು ಮದುವೆ ಮಾಡಿಕೊಳ್ಬೇಕು. ಅಣ್ಣನ ಜೊತೆ ಇದೇ ತಿಂಗಳು ಮಾತನಾಡುತ್ತೇನೆ. ಯಾಕೆ ಈ ವಾರ ಮಾತನಾಡೋದಕ್ಕಾಗೋದಿದೆ? ಆಗಲಿ, ಪ್ರಯತ್ನ ಪಡುತ್ತೇನೆ. ಯಾಕೆ ಹಿಂದೆ ಹೂ ಅನ್ಸ್ಬೋದಲ್ಲ? ನೀನು ಹೀಗೆ ಇವತ್ತೇ ಎಂದರೆ ಹೀಗೆ ಎನ್ನುವಂತ ಹುಡುಗಿ, ನಿನಗೇನು ಎಂತ ಅವಸರ ನಿನಗೆ? ವಿಷ್ಣು, ನಿಮ್ಮ ಮೈಮನಗಳನ್ನ ತಾಕಿಸಿಕೊಂಡು ಸ್ಪಂಜಿನ ಹಾಸಿಗೆ ಮೇಲೆ ಹಗಲಿರುಳು ಹಾರಾಡಬೇಕು ಅನ್ನುವ ಆಸೆ. ನಮ್ಮ ಪ್ರಥಮ ರಾತ್ರಿ ಹೇಗಿರುತ್ತೆ ಗೊತ್ತಾ? ಹೇಗಿರುತ್ತದೆ? ಸ್ವಾಹ ಮಧುಮಂತಿಕೆ ಮಧುಮಂತಿಕೆ ಸ್ವಾಗತ, ಸುರಲೋಕ ಸುಂದರಿಗೆ ಸುಸ್ವಾಗತ. ಮಧುಮಂತಿಕೆ ಸ್ವಾಗತ, ಸುರಲೋಕ ಸುಂದರಿಗೆ ಸುಸ್ವಾಗತ. ಸಂಗೀತ ಸಾಗರಕ್ಕೆ ಈ ಪ್ರಥಮ ರಾತ್ರಿ ಸುಖಭೋಗವಾಗಲಿ ನಮ್ಮೇ ಮನ ಮೈತ್ರಿ. ಸಂಗೀತ ಸಾಗರಕ್ಕೆ ಈ ಪ್ರಥಮ ರಾತ್ರಿ ಸುಖಭೋಗವಾಗಲಿ ನಮ್ಮೇ ಮನ ಮೈತ್ರಿ. ಮಂಚಕೆ ಸ್ವಾಗತ, ಸುರಲೋಕ ಸುಂದರಗೆ ಸುಸ್ವಾಗತ. ಭೂಮಂಚಕೆ ಸ್ವಾಗತ, ಸುರಲೋಕ ಸುಂದರಗೆ ಸುಸ್ವಾಗತ. ಸಂಗೀತ ಸಾಗರಕ್ಕೆ ಪ್ರಥಮ ರಾತ್ರಿ ಸುಖಭೋಗವಾಗಲಿ ನಮ್ಮಿ ಮನ ಮೈತ್ರಿ. ಸಂಗೀತ ಸಾಗರಕ್ಕೆ ಪ್ರಥಮ ರಾತ್ರಿ ಸುಖಭೋಗವಾಗಲಿ ನಮ್ಮನ ಮೈತ್ರಿ. ಸ್ವಾಗತ ಸುರಲೋ ಸ್ವಾಗತ.
ಸುಂದರಿ